ಓಂ ಶಾಂತಿ. ಈ ದಿನ ನಾವು ತಿಳ್ಕೊಳ್ಳೋಣ ಧೈರ್ಯ ಶಕ್ತಿ. ಈ ಧೈರ್ಯ ಶಕ್ತಿ ಹೇಳ್ತಾರಲ್ವ, ಧೈರ್ಯ ಇದ್ದರೆ ಎಂತಹ ಕೆಲಸ ಬೇಕಿದ್ರೂ ಮಾಡಬಹುದು ಅಂತೇಳಿ. ಧೈರ್ಯ ಇತ್ತು ಅಂದರೆ ಎಂತಹ ಅಸಂಭವ ಕೆಲಸ ಇರಲಿ ಅದೇನಾಗ್ತದೆ, ಸಂಭವ ಆಗ್ತದೆ. ಈ ಧೈರ್ಯ ಶಕ್ತಿ ಈ ಸಾಮಾನ್ಯವಾಗಿ ನೋಡಿ ನಮ್ಮೆಲ್ಲರಲ್ಲೂ ಧೈರ್ಯ ಇರ್ತದೆ. ಆದರೆ ಒಂದಲ್ಲ ಒಂದು ಸಮಯದಲ್ಲಿ ನಾವೇನು ಮಾಡ್ತೀವಿ, ನಮ್ಮಲ್ಲಿರುವಂತಹ ಧೈರ್ಯವನ್ನು ನಾವು ಕಳ್ಕೊಳ್ತೀವಿ. ಸಾಮಾನ್ಯವಾಗಿ ನೋಡಿ ಎಲ್ಲರೂ ಧೈರ್ಯ ಕಳ್ಕೊಳ್ಳೋದು ಯಾವಾಗ, ಎಲ್ಲರೂ ಧೈರ್ಯ ಕಳ್ಕೊಳ್ಳೋದು ಯಾವಾಗ ಅಂದರೆ ಯಾರಾದರೂ ನೋಡಿ ಸತ್ತಾಗ. ಯಾರಾದರೂ ಸತ್ತಾಗ ಅಂದರೆ ಆತ್ಮ ಶರೀರ ಬಿಟ್ಟು ಹೋದಾಗ. ಯಾವಾಗ ಆತ್ಮ ಶರೀರ ಬಿಟ್ಟು ಹೋಯ್ತು, ಸತ್ತು ಹೋದ್ರು ಅಂತ ಹೇಳ್ತೀವಿ, ಆಗ ಧೈರ್ಯ ಇರ್ತದ. ಎಷ್ಟೇ ಧೈರ್ಯಶಾಲಿಗಳಾಗಿರ್ಬೋದು, ಆದರೆ ಆ ಸಮಯದಲ್ಲಿ ಧೈರ್ಯ ಇರೋದಿಲ್ಲ. ಹಾಗಾದರೆ ಧೈರ್ಯ ಶಕ್ತಿಯನ್ನು ನಾವು ಎಲ್ಲ ಸಮಯದಲ್ಲೂ ಯಾವ ರೀತಿ ಧೈರ್ಯವನ್ನು ನಾವು ಇಟ್ಕೊಳ್ಬೇಕು ಅಂತ ತಿಳ್ಕೊಳ್ಳೋಣ. ಈ ಯಾರಾದರೂ ಸತ್ತಾಗ ಸಾಮಾನ್ಯವಾಗಿ ನೋಡಿ ಲೌಕಿಕದಲ್ಲಿ ಎಲ್ಲರೂ ಹೇಳ್ತಾರಲ್ವ, ಸತ್ತಾಗ ಅಳಬಾರ್ದು ಅಂತ ಹೇಳ್ತಾರೆ. ಈ ಸತ್ತಾಗ ಅಳಬಾರ್ದು ಅಂತ ಹೇಳ್ತಾರೆ. ಇನ್ನೂ ಕೆಲರು ಹೇಳ್ತಾರೆ ಸತ್ತಾಗ ದುಃಖ ತಡ್ಕೊಳ್ಳೋದು ಹೇಗೆ, ಅಳುವಂತೂ ಬಂದೇ ಬರ್ತದೆ. ಅಳದೇ ಇರೋದಕ್ಕೆ ಹೇಗಾಗ್ತದೆ, ಅಳು ಬಂದೇ ಬರ್ತದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರಲ್ವ ಅಳಬಾರ್ದು ಅಂತ ಹೇಳ್ತಾರೆ. ಹಾಗಾದರೆ ಯಾಕೆ ಅಳಬಾರ್ದು? ಸತ್ತಾಗ ನೋಡಿ ಅಳಬಾರ್ದು ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ಯಾವ ಆತ್ಮ ಶರೀರ ಬಿಟ್ಟು ಹೋಗಿರ್ತದೆ. ಯಾಕಂದ್ರೆ ನಾವು ಹೇಳ್ತೀವಲ್ವ, ಸತ್ತು ಹೋದರು ಅಂತ ಹೇಳ್ತೀವಿ. ಸತ್ತು ಹೋದರು ಅಂದರೆ ಹೋದರು ಅಂತ ಹೇಳ್ತೀವಿ. ಹೋದರು ಅಂದಮೇಲೆ ಅವರೆಲ್ಲಾದರೂ ಒಂದು ಕಡೆ ಹೋಗಿದ್ದಾರೆ, ಎಲ್ಲಾದರೂ ಒಂದು ಕಡೆ ಇದ್ದಾರೆ ಅಂತ ಅರ್ಥ ಆಗ್ತದಲ್ವ. ಅದಕ್ಕೋಸ್ಕರ ನೋಡಿ ಅವ್ರು ಸತ್ತು ಹೋದರು ಅವರು ಎಲ್ಲಿ ಹೋಗಿದ್ದಾರೆ ಅಲ್ಲಿ ಅವರು ಚೆನ್ನಾಗಿರ್ಬೇಕಲ್ವ. ಅದಕ್ಕೋಸ್ಕರ ಅಳಬಾರ್ದು ಅಂತ ಹೇಳೋದು. ಯಾಕೆಂದರೆ ಆತ್ಮ ಇಲ್ಲಿ ಶರೀರ ಬಿಟ್ಟು ಬೇರೆ ಕಡೆಗೆ ಹೋಯ್ತು, ಅದು ಮುಂದಿನ ಪ್ರಯಾಣ ಮಾಡಲಿಕ್ಕೆ ಹೋಯ್ತು. ತಾವು ನೋಡಿ ಸಣ್ಣ ಸಣ್ಣ ಮಕ್ಕಳನ್ನು ನೋಡಿದ್ದೀರಿ. ಚಿಕ್ಕ ಚಿಕ್ಕ ಮಕ್ಕಳು, ಹುಟ್ಟಿದ ಮಕ್ಕಳು ಇದ್ದಕ್ಕಿದ್ದ ಹಾಗೆ ಜೋರಾಗಿ ಅಳುತ್ತವೆ, ಇದ್ದಕ್ಕಿದ್ದ ಹಾಗೆ ನಗುತ್ತವೆ. ಅವಾಗ ಕೆಲವರು ಹೇಳ್ತಾರಲ್ವ, ದೇವರೇ ನಗಿಸ್ತಾನೆ, ದೇವರೇ ಅಳಿಸ್ತಾನೆ ಅಂತ ಹೇಳ್ತಾರೆ. ಈ ದೇವರಿಗೇನು ಕೆಲಸ ಇಲ್ವಾ ಚಿಕ್ಕ ಚಿಕ್ಕ ಮಕ್ಕಳನ್ನು ಅಳಿಸ್ತಾ ನಗಿಸ್ತಾ ಕೂತ್ಕೊಳ್ಳಿಕ್ಕೆ? ಹಾಗಾದರೆ ಚಿಕ್ಕ ಮಕ್ಕಳು ಯಾಕೆ ಅಳುತ್ತಾರೆ, ಯಾಕೆ ನಗುತ್ತಾರೆ ಅಂದಾಗ ಅವರ ಹಿಂದಿನ ಜನ್ಮದ ಸಂಬಂಧಿಕರೇನಿರ್ತಾರೆ, ಹಿಂದಿನ ಜನ್ಮದ ಸಂಬಂಧಿಕರು ಯಾರು ಅವರನ್ನು ನೆನಪು ಮಾಡಿಕೊಂಡು ಬಹಳಷ್ಟು ಜೋರಾಗಿ ಅಳುತ್ತಾರೆ, ದುಃಖ ಪಡ್ತಾರೆ. ಅಯ್ಯೋ ಇವರು ಹೋದ್ರಲ್ವಾ ಅಂತ ದುಃಖ ಪಡ್ತಾರೆ. ಆಗ ನೋಡಿ ಆ ಆತ್ಮನಿಗೂ ಅಲ್ಲಿ ಟಚ್ ಆಗ್ತದೆ, ಗೊತ್ತಾಗ್ತದೆ. ಅವರು ಅತ್ತಾಗ ಆ ಮಗುಗೂ ಅದು ಟಚ್ ಆಗ್ತದೆ. ಆಗ ಮಗುನು ಏನು ಮಾಡ್ತದೆ, ಮಗುನು ಅಳಲಿಕ್ಕೆ ಶುರು ಮಾಡ್ತದೆ. ಅದಕ್ಕೆ ಹೇಳೋದು ಧೈರ್ಯ ಇಟ್ಕೊಳ್ಬೇಕು, ಅಳಬಾರ್ದು ಅಂತ ಹೇಳಿ. ಈ ರೀತಿ ನೋಡಿ ನಾವು ಮುಖ್ಯವಾಗಿ ಯಾರಾದರೂ ಸತ್ತಾಗ ಏನು ಧೈರ್ಯ ಕಳ್ಕೊಳ್ತೀವಿ, ಆಗ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಧೈರ್ಯ ಶಕ್ತಿ. ನೀವು ನೋಡಿರ್ಬೋದು ಕೆಲವೊಂದು ತಾಯಿಯಂದ್ರ ಅನುಭವ ನೀವು ಕೇಳ್ರಿ. ತಾಯಿ ಅಂದರೆ ಏನಿರ್ತಾರೆ, ಅವರು ಪ್ರೆಗ್ನೆಂಟ್ ಆದಾಗ, ಗರ್ಭಾವಸ್ಥೆಯಲ್ಲಿದ್ದಾಗ, ಕೆಲವೊಮ್ಮೆ ನೋಡಿ ಯಾವಾಗ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ ಆಗ ನೋಡಿ ಕೆಲವೊಮ್ಮೆ ತಾಯಂದಿರಿಗೆ ಇದ್ದಕ್ಕಿದ್ದಂಗೆ ಬೇಜಾರಾಗ್ತದೆ, ಇದ್ದಕ್ಕಿದ್ದಂಗೆ ಅವರಿಗೆ ಊಟ ಸೇರೋದಿಲ್ಲ, ಏನು ಸೇರೋದಿಲ್ಲ. ಅವ್ರು ಇವತ್ತು ಊಟನೇ ಬೇಡ ಅಂತ ಹೇಳ್ತಾರೆ, ಬೇಜಾರಾಗಿದೆ ಅಂತ ಸುಮ್ಮನಾಗ್ಬಿಡ್ತಾರೆ. ಯಾಕೆ ಅಂದರೆ ಅವ್ರ ಗರ್ಭದಲ್ಲಿ ಏನು ಮಗು ಇದೆ, ಆ ಮಗು ಬೇಜಾರಾಗಿರ್ತದೆ. ಯಾಕೆಂದರೆ ಅವ್ರ ಹಿಂದಿನ ಸಂಬಂಧಿಕರೇನೆಲ್ಲ ಇದ್ದಾರೆ,
ಅವರೆಲ್ಲ ಅಳೋದು, ಕೂಗಾಡೋದು, ಕಿರ್ಚಾಡೋದು, ಇವ್ರು ಹೋದ್ರಲ್ಲ ನಮ್ಮ ಜೀವನ ಹೇಗೆ ನಡೀತದೆ ಅಂತೇಳಿ ಅವರಲ್ಲಿ ಬಹಳಷ್ಟು ದುಃಖಪಟ್ಟಾಗ ಮಗುಗೂ ದುಃಖ ಆಗ್ತದೆ, ತಾಯಿಗೂ ದುಃಖ ಆಗ್ತದೆ. ಇನ್ನು ಕೆಲವೊಮ್ಮೆ ನೋಡಿ ತಾಯಂದ್ರು ಗರ್ಭಾವಸ್ಥೆಯಲ್ಲಿದ್ದಾಗ ಬಹಳ ಖುಷಿಯಿಂದಿರ್ತಾರೆ, ಬಹಳ ಖುಷಿಯಿಂದಿರ್ತಾರೆ, ಚೆನ್ನಾಗಿರ್ತಾರೆ. ಯಾಕೆ ಅಂದರೆ ಆ ಗರ್ಭದಲ್ಲಿ ಮಗು ಇದೆ ಅಲ್ವಾ, ಅವರ ಸಂಬಂಧಿಕರೇನೆಲ್ಲ ಇರ್ತಾರೆ, ಅವರು ದುಃಖ ಪಡ್ತಾ ಇರೋದಿಲ್ಲ. ಸಾಮಾನ್ಯವಾಗಿ ನೋಡಿ ಯಾರಾದರೂ ಕೆಲವರು ವಯಸ್ಸಾಗಿ ಶರೀರ ಬಿಟ್ಟಾಗ, ಎಲ್ಲ ಮುಗಿದು ವಯಸ್ಸಾಗಿ ಶರೀರ ಬಿಟ್ಟಾಗ ಅಲ್ಲಿ ಸಂಬಂಧಿಕರು ಅಳೋದಿಲ್ಲ. ಅವ್ರು ಇರೋವರೆಗೂ ನಮಗೆ ಚೆನ್ನಾಗಿ ಮಾಡಿದರು, ಚೆನ್ನಾಗಿ ಜೀವನ ಮಾಡಿದರು, ಹೋದರು, ವಯಸ್ಸಾಯಿತು ಹೋದರು ಅಂತೇಳಿ ಖುಷಿಯಿಂದಿರಲಿ ಅಂತ ಅವರು ಶುಭ ಸಂಕಲ್ಪ ಮಾಡ್ತಾರೆ. ಆಗ ಆ ಮಗುಗೂ ಏನಾಗ್ತದೆ, ಆ ಮಗುನೂ ಖುಷಿಯಿಂದಿರ್ತದೆ, ತಾಯಿನೂ ಸಹ ಖುಷಿಯಿಂದಿರ್ತದೆ. ಅದಕ್ಕೆ ನೋಡಿ ನಮ್ಮಲ್ಲಿ ಧೈರ್ಯ ಇರಬೇಕು, ಧೈರ್ಯ ಶಕ್ತಿಯನ್ನು ನಾವು ತಂದ್ಕೊಳ್ಬೇಕು. ಈ ನಮಗೆ ಗೊತ್ತಿರ್ತದೆ, ಕೆಲವೊಮ್ಮೆ ನೋಡಿ ಕೆಲವೊಂದು ಪೇಷಂಟ್ಗಳಿರ್ತಾರೆ, ಕೆಲವರು ಕ್ಯಾನ್ಸರ್ ಪೇಷಂಟ್ ಇರ್ತಾರೆ, ಇನ್ನೂ ಕೆಲವರಿಗೆ ಹಾರ್ಟ್ ಪೇಷಂಟ್ ಇರ್ತಾರೆ. ಡಾಕ್ಟ್ರಿಗೆ ಗೊತ್ತಿರ್ತದೆ ಇವ್ರು ಜಾಸ್ತಿ ದಿನ ಉಳಿಯೋದಿಲ್ಲ ಅಂತೇಳಿ. ಡಾಕ್ಟರ್ಸ್ ಹೇಳ್ತಾರಲ್ವ, ನಾವೇನು ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು ಎಲ್ಲ ಟ್ರೀಟ್ಮೆಂಟ್ ಆಗಲೇ ನಾವು ಕೊಟ್ಟಿದ್ದೇವೆ, ಇನ್ನು ನಾವೇನು ಟ್ರೀಟ್ಮೆಂಟ್ ಔಷಧಿ ಕೊಡುವಂಥದ್ದಿಲ್ಲ ಅಂಥೇಳಿ ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಈಗ ಅವ್ರು ಏನಂದರು, ಉಳಿಯೋದಿಲ್ಲ ಅಂತ ಡಾಕ್ಟ್ರ್ ಹೇಳ್ಬಿಡ್ತಾರೆ. ನಾವೇನು ಟ್ರೀಟ್ಮೆಂಟ್ ಕೊಟ್ಟರು, ಏನು ಔಷಧಿ ಕೊಟ್ಟರು, ಏನು ಮಾಡಿದರು ಅವರು ಉಳಿಯೋದಿಲ್ಲ ಅಂತ ಹೇಳ್ತಾರೆ. ಆಗ ನೋಡಿ ಅವರ ಜೊತೆಗಿರೋ ಸಂಬಂಧಿಕರೆಲ್ಲ ಅವ್ರಿಗೆ ಎಷ್ಟು ಕಷ್ಟ ಆಗ್ತದೆ, ಅವರಿಗೆ ಧೈರ್ಯನೇ ಇರೋದಿಲ್ಲ. ಆಗ ಸಂಬಂಧಿಕರೆಲ್ಲ ಏನು ಮಾಡ್ತಾರೆ, ಇಷ್ಟೊಂದು ದುಃಖ ಪಡ್ತಾರೆ, ಕಷ್ಟಪಡ್ತಾರೆ. ಅವರೇನು ಉಳಿಯೋದಿಲ್ಲಲ್ಲ, ಅವರಿಗೆ ಅವ್ರ ಹತ್ರ ಕೂತ್ಕೊಂಡು ಅಳ್ಲಿಕ್ಕೆ ಶುರು ಮಾಡ್ತಾರೆ. ನೀವು ನಮ್ಮನ್ನು ಬಿಟ್ಟು ಹೋದರೆ ನಾವು ಹೇಗೆ ಬದುಕಬೇಕು, ನಿಮ್ಮನ್ನ ಬಿಟ್ಟು ನಾವಿರ್ಲಿಕ್ಕಾಗೋದಿಲ್ಲ, ನೀವು ನಮ್ಮನ್ನು ಬಿಟ್ಟು ಹೋಗಬೇಡಿ ಅಂತ ಅವರು ಬಹಳಷ್ಟು ದುಃಖ ಪಡ್ತಾರೆ ಸಂಬಂಧಿಕರು. ಆಗ ನೋಡಿ ಅವ್ರೇನು ಸಾಯೋ ಸ್ಥಿತಿಯಲ್ಲಿರ್ತಾರೆ, ಕ್ಯಾನ್ಸರ್ ಪೇಷಂಟ್ ಆಗಿರ್ಬೋದು, ಇನ್ನೊಬ್ಬರು ಆಗಿರ್ಬೋದು, ಅವ್ರು ಸಾಯೋದೇ ಇಲ್ಲ. ಡಾಕ್ಟ್ರೇ ಹೇಳಿರ್ತಾರೆ ಇನ್ನೇನು ಉಳಿಯೋದಿಲ್ಲ ಅಂತೇಳಿ, ರಾತ್ರಿ ಆದರೂ ಹೋಗ್ಬೋದು ಅಥವಾ ನಾಳೆ ಆದರೂ ಹೋಗ್ಬೋದು ಅಂತೇಳಿ. ಆದರೆ ಆ ಪೇಷಂಟ್ ಸಾಹಿತ್ಯ ಇರೋದಿಲ್ಲ, ಎಷ್ಟು ದಿನಗಳಾದರೂ ಅವ್ರು ಹಾಗೇ ಇರ್ತಾರೆ. ಅವ್ರು ಈ ಕಡೆ ಬದುಕೋದೂ ಇಲ್ಲ, ಈ ಕಡೆ ಸಾಯೋದೂ ಇಲ್ಲ. ಕಷ್ಟಪಟ್ಕೊಂಡು ಆತ್ಮ ಅಲ್ಲಿ ಒದ್ದಾಡ್ತಾ ಇರ್ತದೆ. ಯಾಕೆ ಅಂದರೆ ಜೊತೆಗಿರುವಂಥವರು ಅವರು ಒದ್ದಾಡ್ತಾ ಇರ್ತಾರೆ. ಅವ್ರು ಹೇಳ್ತಿರ್ತಾರೆ, ನೀವು ಹೋಗಬೇಡಿ, ನಿಮ್ಮನ್ನು ಹೋದರೆ ನಿಮ್ಮನ್ನು ಬಿಟ್ಟಿರ್ಲಿಕ್ಕಾಗೋದಿಲ್ಲ ಅಂಥೇಳಿ ಇವರು ಹೇಳೋದ್ರಿಂದ ಆತ್ಮನಿಗೂ ಕಷ್ಟ ಆಗ್ತದೆ. ಅದು ಶರೀರ ಬಿಟ್ಟು ಹೋಗಬೇಕು ಅಂತ ಅನಿಸ್ತದೆ. ಆದರೆ ಇವರೆಲ್ಲ ದುಃಖ ಪಡೋದು, ಕಷ್ಟಪಡೋದನ್ನು ನೋಡಿ ಅವ್ರಿಗೆ ದೇಹ ಬಿಡಬೇಕು ಅಂದ್ರೂ ಬಿಡಲಿಕ್ಕೆ ಆಗ್ತಾ ಇರೋದಿಲ್ಲ. ಆಗ ನೋಡಿ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು ಅಂದರೆ ಧೈರ್ಯ ಶಕ್ತಿ, ಧೈರ್ಯ ತಂದ್ಕೊಳ್ಬೇಕು. ಯಾಕೆಂದರೆ ಅವ್ರು ಇರಲಿ ಅಂತ ನಾವು ಬಯಸ್ತೀವಿ ಅಂದಾಗ ಅವರಿಗೆ ನಾವು ಕಷ್ಟ ಕೊಟ್ಟ ಹಾಗೆ. ಯಾಕೆಂದರೆ ಅವ್ರು ಬದುಕೋದೂ ಇಲ್ಲ, ಅವರು ಒದ್ದಾಡ್ತಾ ಇರ್ತಾರೆ. ಅವರು ಒದ್ದಾಡ್ತಾ ಇರುವಂಥವರನ್ನು ಇರಲಿ ಅಂತ ನಾವು ಇಳಿಸ್ಕೊಡ್ತೀವಂದರೆ ಅವ್ರಿಗೂ ಕಷ್ಟ, ನಮಗೂ ಕಷ್ಟ ಆಗ್ತದೆ. ಆ ಸಮಯದಲ್ಲಿ ನಾವು ಧೈರ್ಯ ತಂದ್ಕೊಳ್ಬೇಕು. ಧೈರ್ಯ ಇದನ್ನು ಒಬ್ಬ ಭಗವಂತ ಮಾತ್ರ ನಮಗೆ ಕೊಡ್ಲಿಕ್ಕೆ ಸಾಧ್ಯ. ಈ ಭಗವಂತನ ಬಿಟ್ಟರೆ ಬೇರೆ ಯಾರು ಧೈರ್ಯ ಕೊಡ್ಲಿಕ್ಕಾಗೋದಿಲ್ಲ. ಈ ಮನುಷ್ಯರೇನೆಲ್ಲ ಧೈರ್ಯ ಕೊಡ್ತಾರೆ. ಮನುಷ್ಯರು ಹೇಳ್ತಾರಲ್ವ, ಧೈರ್ಯ ತಂದ್ಕೊಳ್ರಿ, ಸಮಾಧಾನ ಪಟ್ಕೊಳ್ರಿ ಅಂತ ಮನುಷ್ಯರು ಎಷ್ಟೆಷ್ಟು ಧೈರ್ಯ ಕೊಡ್ತಾರೆ, ಅಷ್ಟಷ್ಟು ನಮ್ಮ ಅಳು ಇನ್ನೂ ಏನಾಗ್ತದೆ, ಇನ್ನೂ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತೀವಿ. ಮನುಷ್ಯರು ಧೈರ್ಯ ಕೊಟ್ಟಷ್ಟು ಇನ್ನೂ ಅಳು ಜೋರಾಗ್ತದೆ. ಅದೇ ನಮಗೆ ಯಾವಾಗ ಭಗವಂತ ಧೈರ್ಯ ಕೊಡ್ತಾನೆ,
ಆಗ ನಮಗೆ ಧೈರ್ಯ ಬರ್ತದೆ. ಈ ಧೈರ್ಯ ಶಕ್ತಿ ಬರಬೇಕು ಅಂದರೆ ಭಗವಂತನಿಂದ ನಮಗೆ ಸಿಗ್ತದೆ. ಮತ್ತು ನಾವು ಆತ್ಮದ ಜ್ಞಾನವನ್ನು ಅರ್ಥ ಮಾಡಿಕೊಂಡಾಗ, ನಾವು ಆತ್ಮದ ಜ್ಞಾನ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಏನಾಗ್ತದೆ ಅಂದರೆ ನಮ್ಮಲ್ಲಿ ಧೈರ್ಯ ಶಕ್ತಿ ಬರ್ತದೆ. ಯಾರಾದರೂ ಸತ್ತು ಒದ್ದಾಡ್ತಾ ಇದ್ರು ಅಂದರೆ ಇನ್ನೇನು ಹೋಗ್ತದೆ ಅಂತ ಡಾಕ್ಟ್ರ್ ಹೇಳಿದಾಗ ನಾವು ಅವ್ರ ಮುಂದೆ ನೀವು ನಮ್ಮ ಜೊತೆಗೆ ಇರಬೇಕು, ನೀವು ಸಾಯಬಾರ್ದು, ಹಾಗೆ ಹೀಗೆ ಅಂತ ನಾವು ದುಃಖಪಟ್ಟು ಆತ್ಮನಿಗೆ ದುಃಖ ಕೊಡೋದಲ್ಲ. ಆ ಸಮಯದಲ್ಲಿ ನಾವೇನು ಮಾಡಬೇಕು ಅಂದರೆ ಧೈರ್ಯ ತಂದ್ಕೊಳ್ಬೇಕು. ಧೈರ್ಯ ತಂದ್ಕೊಂಡು ಯಾರು ಒದ್ದಾಡ್ತಾ ಇದ್ದಾರಲ್ವ ಅವರಿಗೆ ನಾವು ಹೇಳಬೇಕು, ಆತ್ಮನಿಗೂ ನಾವು ಧೈರ್ಯ ಕೊಡಬೇಕು. ಅವರಿಗೆ ನಾವು ಹೇಳಬೇಕು, ನೀವು ನಮ್ಮ ಬಗ್ಗೆ ಚಿಂತೆ ಮಾಡಬೇಡಿ ಅಂತೇಳಿ. ನಿಮಗೇನು ಅನ್ನಿಸ್ತದೆ, ಯಾಕೆಂದರೆ ಆತ್ಮನಿಗೆ ಆಯುಷ್ಯ ಮುಗಿದಿದೆ, ಹೋಗ್ಬೇಕನ್ನಿಸ್ತಿರ್ತದೆ. ಆದರೆ ನಾವೆಲ್ಲ ಒದ್ದಾಡೋದನ್ನು ನೋಡಿ ಅವರು ಹೋಗ್ಲಾರ್ದೆ ಉಳ್ಕೊಂಡಿರ್ತಾರೆ. ಅಂಥ ಸಮಯದಲ್ಲಿ ನಾವು ಧೈರ್ಯ ತಂದ್ಕೊಂಡು ಆ ಆತ್ಮನಿಗೂ ಧೈರ್ಯ ಕೊಡಬೇಕು. ನೀವು ನಮ್ಮ ಬಗ್ಗೆ ಏನು ಚಿಂತೆ ಮಾಡಬೇಡಿ, ನಮ್ಮ ಗಮನವನ್ನು ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ತೀವಿ, ನಮ್ಮನ್ನು ನಾವು ಚೆನ್ನಾಗಿಟ್ಕೊಳ್ತೀವಿ ಅಂತೇಳಿ ನಾವು ಅವರಿಗೆ ಹೇಳಬೇಕು. ಅವ್ರಿಗೆ ಹೇಳಬೇಕು, ನೀವು ಆತ್ಮ, ಈ ಡ್ರೆಸ್ ಅಂದರೆ ಈ ಶರೀರ ಈಗಿದು ಯಾವ ಕೆಲಸಕ್ಕೆ ಬರೋದಿಲ್ಲ, ನಿಮಗೋಸ್ಕರ ಒಂದು ಹೊಸ ಶರೀರ, ಹೊಸ ಡ್ರೆಸ್, ಹೊಸ ಶರೀರ ರೆಡಿ ಆಗ್ತಾ ಇದೆ. ನೀವು ಖುಷಿಯಿಂದ ಹೋಗ್ರಿ, ನಮಗೋಸ್ಕರ ಚಿಂತೆ ಮಾಡಬೇಡಿ. ನಿಮಗೆ ಏನು ಒಳ್ಳೇದು ಅನ್ನಿಸ್ತದೆ ಅದನ್ನು ಮಾಡಿರಿ ಅಂತ ಹೇಳಬೇಕು. ನಮ್ಮ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿರಿ. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿರಿ, ನಿಮ್ಮ ಮುಂದಿನ ಪ್ರಯಾಣ ಹೇಗಿರ್ತದೆ ಅಂತೇಳಿ ಅದನ್ನು ಯೋಚನೆ ಮಾಡಿರಿ. ನಮಗೇನು ಬೇಕು ಬೇಡ ಅಂತೇಳಿ ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ. ಈಗ ನಿಮಗೇನು ಬೇಕು ಏನು ಬೇಡ ಅಂತೇಳಿ ಅದನ್ನು ನೀವು ಯೋಚನೆ ಮಾಡಿರಿ ಅಂಥೇಳಿ ಸಾಯುವಂಥವ್ರಿಗೆ ಏನು ಮಾಡಬೇಕು, ನಾವು ಧೈರ್ಯ ತುಂಬಬೇಕು. ಅವರಿಗೆ ನಾವು ಯಾವಾಗ ಧೈರ್ಯ ತುಂಬ್ತೀವಿ, ನಾವು ಚೆನ್ನಾಗಿರ್ತೀವಿ, ನೀವು ಚೆನ್ನಾಗಿರ್ರಿ, ನೀವು ಚಿಂತೆ ಮಾಡಬೇಡಿ, ನಾವು ಜೀವನ ಚೆನ್ನಾಗಿ ನೋಡ್ಕೊಳ್ತೀವಿ, ನಿಮ್ಮ ಜೀವನನೂ ಮುಂದೆ ಚೆನ್ನಾಗಿರಲಿ ಅಂತ ನಾವು ಧೈರ್ಯ ತಂದ್ಕೊಂಡು ಅವರಿಗೆ ಧೈರ್ಯ ತುಂಬ್ತೀವಿ, ಆಗ ಅವರು ಬೇಗ ಆತ್ಮ ಶರೀರ ಬಿಟ್ಟು ಹೋಗ್ತದೆ. ಎಷ್ಟು ದಿನ ಆದರೂ ಸಾಯಲಾರ್ದವರು ಯಾವಾಗ ನೋಡಿ ನಾವು ಈ ರೀತಿ ಧೈರ್ಯ ಕೊಡ್ತೀವಿ, ಆಗ 1 ಗಂಟೆಯಲ್ಲೇ ಆತ್ಮ ಶರೀರ ಬಿಟ್ಟು ಹೋಗ್ತದೆ. ಯಾಕೆ ಅವರು ಅಷ್ಟು ಕಷ್ಟಪಟ್ಟು ಒದ್ದಾಡ್ತಿದ್ರು ಅಂದರೆ ನಮ್ಮನ್ನು ನೋಡಿ ಅವ್ರಿಗೂ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಯಾಕಂದರೆ ಇಷ್ಟು ದುಃಖ ಪಡ್ತಾರೆ, ಇಷ್ಟು ಪ್ರೀತಿ ಮಾಡ್ತಾರೆ, ಇಷ್ಟು ನನಗೋಸ್ಕರ ಇದು ಮಾಡ್ತಾರೆ, ಇವ್ರನ್ನ ಯಾರು ನೋಡ್ಕೊತಾರೆ, ಯಾರಿಲ್ಲ ಅಂಥೇಳಿ ಅವ್ರಿಗೂ ಚಿಂತೆ ಆಗಿರೋದ್ರಿಂದ ಆತ್ಮ ಶರೀರ ಬಿಟ್ಟು ಹೋಗಲಿಕ್ಕೆ ಕಷ್ಟ ಆಗಿರ್ತದೆ. ಅದಕ್ಕೋಸ್ಕರ ನೋಡಿ ನಾವು ಧೈರ್ಯ ತಂದ್ಕೊಂಡು ಆತ್ಮನಿಗೂ ಧೈರ್ಯ ಕೊಡಬೇಕು. ಯಾಕೆಂದರೆ ನಾವು ಒದ್ದಾಡೋದು, ಅವ್ರಿಗೂ ಒದ್ದಾಡೋದು, ನಾವು ಕಷ್ಟಪಟ್ಟು ಅವ್ರಿಗೂ ಕಷ್ಟ ಕೊಡೋದಲ್ಲ. ನಾವು ಧೈರ್ಯ ತಂದ್ಕೊಂಡು ಅವ್ರಿಗೂ ಸಹ ನಾವು ಧೈರ್ಯ ತುಂಬಬೇಕು. ಈ ರೀತಿ ನೋಡಿ ಧೈರ್ಯ ಶಕ್ತಿ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗೋದೇ ಧೈರ್ಯ ಶಕ್ತಿ. ಧೈರ್ಯ ಶಕ್ತಿ ನೋಡಿ ಜೀವನದಲ್ಲಿ ಎಲ್ರಿಗೂ ಅವಶ್ಯವಾಗಿದೆ. ಯಾಕೆಂದರೆ ಜೀವನದಲ್ಲಿ ಎಲ್ಲರೂ ನಾವು ಸಾವುಗಳನ್ನು ನೋಡ್ತೇವೆ. ಆಗ ಮುಖ್ಯವಾಗಿ ಬೇಕಾಗೋದೇ ನಮಗೆ ಧೈರ್ಯ ಶಕ್ತಿ. ಈ ರೀತಿ ನೋಡಿ ಪರಮಾತ್ಮನನ್ನು ನಾವು ನೆನಪು ಮಾಡಿ ಆತ್ಮದ ಜ್ಞಾನವನ್ನು ತಿಳ್ಕೊಂಡು ನಮ್ಮಲ್ಲಿ ನಾವು ಧೈರ್ಯ ಶಕ್ತಿಯನ್ನು ತಂದ್ಕೊಳ್ಳೋಣ. ಓಂ ಶಾಂತಿ.